ಭಾರತದ ರಾಜಕೀಯ ಅಖಾಡದಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡುವಿನ ವಾಕ್ ಸಮರ ಈಗ ತಾರಕಕ್ಕೇರಿದೆ. ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ವಿರುದ್ಧ ಕೀಳು ಮಟ್ಟದ ನಗ್ನ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಪ್ರಧಾನಿ ಮೋದಿ ಗಂಭೀರವಾಗಿ ವಾಗ್ದಾಳಿಯನ್ನ ನಡೆಸಿದರು. ಆದರೆ ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ಪ್ರಧಾನಿಯವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಒಂದು ನಾಚಿಕೆಗೇಡಿನ ಸಂಗತಿ ಎಂದು ಕರೆದಿರುವ ರಾಹುಲ್ ಗಾಂಧಿ ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇರುವುದು ಕಾಂಗ್ರೆಸ್ ಅಲ್ಲ, ಸ್ವತಃ ಪ್ರಧಾನಿ ಮೋದಿಯವರೇ ಎಂದು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಿಯವರಿಗೆ ನಾಚಿಕೆಯಾಗಬೇಕು ಎನ್ನುವ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿದ್ದಾರೆ. ಏನಿದು ಒಪ್ಪಂದದ ವಿವಾದ? ರಾಹುಲ್ ಗಾಂಧಿಯವರು ಪ್ರಧಾನಿಯವರ ಮೇಲೆ ಇಷ್ಟೊಂದು ಕಿಡಿಕಾರುವುದಕ್ಕೆ ಅಸಲಿ ಕಾರಣವೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಆರಂಭವು ಭಾರತದ ರಾಜಕೀಯದಲ್ಲಿ ಅತ್ಯಂತ ತೀವ್ರವಾದ ವಾಕ್ ಸಮರಕ್ಕೆ ಸಾಕ್ಷಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೀಳು ಮಟ್ಟದ ನಗ್ನ ರಾಜಕೀಯ ನಡೆಸುತ್ತಿದೆ ಎಂದು ಗಂಭೀರವಾಗಿ ಆರೋಪವನ್ನ ಮಾಡಿದ ಬೆನ್ನಲ್ಲೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಪ್ರಧಾನಿಯವರ ವಿರುದ್ಧವೇ ನಾಚಿಕೆಗೇಡಿನ ರಾಜಕೀಯದ ಆರೋಪವನ್ನ ಹೊರಿಸಿದ್ದಾರೆ. ಈ ವಿವಾದದ ಕೇಂದ್ರ ಬಿಂದುವಾಗಿರುವುದು ಭಾರತ ಮತ್ತು ಅಮೆರಿಕ ನಡುವೆ ಇತ್ತೀಚೆಗೆ ಏರ್ಪಟ್ಟಿರುವ ಮಧ್ಯಂತರ ವ್ಯಾಪಾರ ಒಪ್ಪಂದ, ಅದಾನಿ ಸಮೂಹದ ವಿರುದ್ಧ ಅಮೆರಿಕದಲ್ಲಿ ದಾಖಲಾಗಿರುವ ಲಂಚ ಪ್ರಕರಣ ಮತ್ತು ಕುಖ್ಯಾತ ಜೆಫ್ರಿ ಎಫ್ಸ್ಟೀನ್ ಫೈಲ್ಗಳಲ್ಲಿ ಕೇಳಿಬಂದಿರುವಂತಹ ಉಲ್ಲೇಖಗಳು. ಸ್ನೇಹಿತರೆ, ಈ ವಿವಾದದ ಮೂಲವು ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದ ಭಾರತ್ ಎಐ ಇಂಪ್ಯಾಕ್ಟ್ ಸಮಿಟ್ ಎಂಬ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಡೆದ ಪ್ರತಿಭಟನೆಯಾಗಿದೆ. ಸುಮಾರು 80 ದೇಶಗಳ ಪ್ರತಿನಿಧಿಗಳು ಮತ್ತು 20ಕ್ಕೂ ಹೆಚ್ಚು ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸಿದ್ದ ಈ ಪ್ರತಿಷ್ಠಿತ ವೇದಿಕೆಯಲ್ಲಿ ಭಾರತೀಯ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಶರ್ಟ್ ಧರಿಸದೆ ಪ್ರತಿಭಟನೆಯನ್ನ ನಡೆಸಿದ್ರು. ಇವರ ದೇಹದ ಮೇಲೆ ಕಾಂಪ್ರಮೈಸ್ಡ್ ಪಿಎಂ ಅಂದ್ರೆ ರಾಜಿಯಾದ ಪ್ರಧಾನಿ ಎಂಬ ಘೋಷಣೆಗಳನ್ನ ಬರೆಯಲಾಗಿತ್ತು. ಈ ಘಟನೆಯನ್ನು ಪ್ರಧಾನಿ ಮೋದಿಯವರು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸಿದರು. ಮೀರತ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಇವರು ಕಾಂಗ್ರೆಸ್ ಪಕ್ಷವು ವಿದೇಶಿ ಅತಿಥಿಗಳ ಮುಂದೆ ದೇಶದ ಘನತೆಯನ್ನ ಹರಾಜು ಹಾಕುತ್ತಿದೆ ಮತ್ತು ಕೊಳಕು ಮತ್ತು ನಗ್ನ ರಾಜಕೀಯ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಪ್ರಧಾನಿಯವರ ಪ್ರಕಾರ ಈ ಅಂತಾರಾಷ್ಟ್ರೀಯ ಶೃಂಗಸಭೆಯು ಕೇವಲ ಬಿಜೆಪಿಯ ಕಾರ್ಯಕ್ರಮವಾಗಿರದೆ ಇಡೀ ದೇಶದ ಕಾರ್ಯಕ್ರಮವಾಗಿತ್ತು. ಇಂತಹ ವೇದಿಕೆಯಲ್ಲಿ ಪ್ರತಿಭಟನಾಕಾರರು ಬಟ್ಟೆ ಕಳಚುವುದು ಅವರ ವೈಚಾರಿಕ ದಿವಾಳಿತನವನ್ನ ತೋರಿಸುತ್ತದೆ ಎಂದು ಇವರು ಟೀಕಿಸಿದ್ರು. ಈ ಪ್ರತಿಭಟನೆಯು ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದಲ್ಲಿ ಭಾರತವು ತನ್ನ ಹಿತಾಸಕ್ತಿಗಳನ್ನ ಬಲಿ ಕೊಟ್ಟಿದೆ ಎಂಬುದು ಕಾಂಗ್ರೆಸ್ನ ಆರೋಪದ ಹಿನ್ನೆಲೆಯಲ್ಲಿ ನಡೆದಿತ್ತು. ಇನ್ನು ಸ್ನೇಹಿತರೆ, ಪ್ರಧಾನಿ ಮೋದಿಯವರ ಆರೋಪಗಳಿಗೆ ರಾಹುಲ್ ಗಾಂಧಿಯವರು ವಿಡಿಯೋ ಸಂದೇಶದ ಮೂಲಕ ಅತ್ಯಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು. ಮೋದಿಯವರೇ, ನೀವು ನಾಚಿಕೆಯ ಬಗ್ಗೆ ಮಾತನಾಡುತ್ತೀರಾ? ನಾಚಿಕೆ ಏನೆಂದು ನಾನು ನಿಮಗೆ ಹೇಳುತ್ತೇನೆ ಎಂದು ಹೇಳುವ ಮೂಲಕ ಇವರು ಚರ್ಚೆಯನ್ನು ಪ್ರತಿಭಟನೆಯಿಂದ ನೇರವಾಗಿ ನೀತಿ ನಿರ್ಧಾರಗಳ ಕಡೆಗೆ ತಿರುಗಿಸಿದ್ರು. ರಾಹುಲ್ ಗಾಂಧಿಯವರ ವಾದದ ಪ್ರಕಾರ ಶಾಂತಿಯುತ ಪ್ರತಿಭಟನೆಯು ಪ್ರಜಾಪ್ರಭುತ್ವದ ಮೂಲ ತತ್ವವಾಗಿದೆ ಮತ್ತು ಗಾಂಧೀಜಿ ಹಾಗೂ ಭಗತ್ ಸಿಂಗ್ ಅವರು ತೋರಿಸಿದ ದಾರಿಯಾಗಿದೆ. ರಾಹುಲ್ ಗಾಂಧಿಯವರು ನಾಚಿಕೆಗೇಡಿನ ಸಂಗತಿಗಳೆಂದು ಪಟ್ಟಿ ಮಾಡಿದ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದು ಭಾರತದ ರೈತರು ಮತ್ತು ವಸ್ತ್ರೋದ್ಯಮವನ್ನ ಅಂದ್ರೆ ಜವಳಿ ಬಟ್ಟೆ ವ್ಯಾಪಾರಸ್ಥರನ್ನ ಸಂಕಷ್ಟಕ್ಕೆ ತಳ್ಳಿದ ಅಮೆರಿಕ ವ್ಯಾಪಾರ ಒಪ್ಪಂದ. ಎರಡನೆಯದ್ದು ದೇಶದ ನಾಗರಿಕ ಡೇಟಾವನ್ನ ವಿದೇಶಿ ಕಂಪನಿಗಳಿಗೆ ಒಪ್ಪಿಸಿ ಭಾರತವನ್ನು ಡೇಟಾ ಕಾಲೋನಿಯನ್ನಾಗಿ ಮಾಡಿದ್ದು. ಮೂರನೆಯದ್ದು ಜೆಫ್ರಿ ಎಫ್ಸ್ಟೀನ್ ಫೈಲ್ಗಳಲ್ಲಿ ಪ್ರಧಾನಿ ಮತ್ತು ಅವರ ಆಪ್ತರ ಹೆಸರುಗಳು ಕೇಳಿಬಂದಿರುವುದು. ನಾಲ್ಕನೆಯದು ಅದಾನಿ ಗ್ರೂಪ್ ವಿರುದ್ಧ ಅಮೆರಿಕದಲ್ಲಿ ಲಂಚ ಆರೋಪದ ಮೇಲೆ ದಾಖಲಾಗಿರುವ ಪ್ರಕರಣ. ಇವರು ಪ್ರಧಾನಿಯವರ ಮೇಲೆ ಅಮೆರಿಕದ ಹಿಡಿತ ಇದೆ ಎಂದು ಆರೋಪಿಸಿದ್ರು. ಇದು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆಯುಂಟು ಮಾಡಿದೆ ಎಂಬುದು ಇವರ ವಾದವಾಗಿತ್ತು. ಸ್ನೇಹಿತರೆ, 2026ರ ಫೆಬ್ರವರಿ 6ರಂದು ಪ್ರಕಟವಾದ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವು ಈ ಇಡೀ ವಿವಾದದ ತಿರುಳಾಗಿದೆ. ಈ ಒಪ್ಪಂದದ ಹಿನ್ನೆಲೆಯನ್ನ ಗಮನಿಸಿದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ರಫ್ತುಗಳ ಮೇಲೆ ವಿಧಿಸಿದ್ದ 25% ಹೆಚ್ಚುವರಿ ಸುಂಕವನ್ನ ಹಿಂತೆಗೆದುಕೊಳ್ಳಲು ಒಪ್ಪಿದ್ದಾರೆ. ಪ್ರತಿಯಾಗಿ ಭಾರತವು ರಷ್ಯಾದಿಂದ ತೈಲ ಆಮದನ್ನ ಸ್ಥಗಿತಗೊಳಿಸಲು ಮತ್ತು ಅಮೆರಿಕದಿಂದ $500 ಬಿಲಿಯನ್ ಮೌಲ್ಯದ ಇಂಧನ ಮತ್ತು ತಂತ್ರಜ್ಞಾನ ಉತ್ಪನ್ನಗಳನ್ನು ಖರೀದಿಸಲು ಒಪ್ಪಿಕೊಂಡಿದೆ. ಒಪ್ಪಂದದ ಪ್ರಕಾರ ಭಾರತದ ಆಯ್ದ ಸುಂಕಗಳ ಮೇಲಿನ ಅಮೆರಿಕದ ಸುಂಕವು 25% ರಿಂದ 18% ಇಳಿಕೆಯಾಗಿದೆ.
ಮಾಡಲಾಗಿದೆ. ಸರ್ಕಾರವು ಇದನ್ನು ಭಾರತೀಯ ರಫ್ತುದಾರರಿಗೆ ಸಿಕ್ಕ ದೊಡ್ಡ ಗೆಲುವು ಎಂದು ಬಣ್ಣಿಸಿದರೆ ವಿರೋಧ ಪಕ್ಷಗಳು ಇದು ವಂಚನೆ ಎಂದು ವಾದಿಸ್ತಾ ಇವೆ. 2025ಕ್ಕಿಂತ ಮೊದಲು ಈ ಸುಂಕದ ದರವು ಕೇವಲ 3%, ಈಗ 18%ಕ್ಕೆ ಇಳಿಸಿರುವುದನ್ನು ಸಾಧನೆ ಎಂದು ಬಿಂಬಿಸಲಾಗುತ್ತಿದೆ ಎಂದು ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಈ ಸುಂಕ ಕಡಿತದ ಹೊರತಾಗಿಯೂ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಅವರ 25% ಸುಂಕ ವಿಧಿಸುವ ಅಧಿಕಾರವನ್ನ ಅಸಂವಿಧಾನಿಕ ಎಂದು ಘೋಷಿಸಿರುವುದು ಭಾರತಕ್ಕೆ ಒಂದು ಮುಜುಗರದ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ವಾದಿಸಿದ್ದಾರೆ. ಅಮೆರಿಕದ ನ್ಯಾಯಾಲಯವೇ ಸುಂಕವನ್ನ ರದ್ದುಗೊಳಿಸಿರುವಾಗ ಪ್ರಧಾನಿ ಮೋದಿಯವರು ಅವಸರದಲ್ಲಿ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಭಾರತದ ಕೃಷಿ ಮಾರುಕಟ್ಟೆಯನ್ನ ಅಮೆರಿಕಾಗೆ ಬಿಟ್ಟುಕೊಟ್ಟಿದ್ದಾರೆ ಎಂಬುವುದು ಇವರ ಆರೋಪ. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರ ಟೀಕೆಗಳಲ್ಲಿ ಕೃಷಿ ವಲಯಕ್ಕೆ ಆದ ಧಕ್ಕೆಯು ಪ್ರಮುಖ ಸ್ಥಾನವನ್ನ ಪಡೆದಿದೆ. ಭಾರತವು ಅಮೆರಿಕದ ಕೃಷಿ ಮತ್ತು ಡೈರಿ ಉತ್ಪನ್ನಗಳಿಗೆ ತನ್ನ ಮಾರುಕಟ್ಟೆಯನ್ನ ಮುಕ್ತಗೊಳಿಸಿದೆ ಎಂದು ಇವರು ಆರೋಪಿಸಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ ಕೈಗಾರಿಕಾ ಸರಕುಗಳು ಮತ್ತು ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನು ಭಾರತವು ಕಡಿಮೆ ಮಾಡಲು ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಲು ಒಪ್ಪಿಕೊಂಡಿದೆ. ಕಾಂಗ್ರೆಸ್ ವಾದದ ಪ್ರಕಾರ ಅಮೆರಿಕದ ಬೃಹತ್ ಮತ್ತು ಯಾಂತ್ರೀಕೃತ ಕೃಷಿ ಕಂಪನಿಗಳ ಮುಂದೆ ಭಾರತದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸ್ಪರ್ಧಿಸಲು ಸಾಧ್ಯವಿಲ್ಲ. ಆರಂಭಿಕ ಒಪ್ಪಂದದಲ್ಲಿ ಬೇಳೆಕಾಳುಗಳ ಮೇಲಿನ ಸುಂಕ ಕಡಿತದ ಪ್ರಸ್ತಾಪವಿತ್ತು, ಆದರೆ ನಂತರ ಅಮೆರಿಕ ಬಿಡುಗಡೆ ಮಾಡಿದ ಪರಿಷ್ಕೃತ ದಾಖಲೆಯಲ್ಲಿ ಇದನ್ನ ತೆಗೆದುಹಾಕಲಾಗಿದೆ. ಆದರೂ ಭಾರತದ ಕೃಷಿ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗಿದೆ ಎಂಬ ಭಾವನೆ ವಿರೋಧ ಪಕ್ಷಗಳಲ್ಲಿ ದಟ್ಟವಾಗಿದೆ. ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಭಾರತದ ರೈತರ ಹಿತಾಸಕ್ತಿಯನ್ನ ಸಂಪೂರ್ಣವಾಗಿ ರಕ್ಷಿಸಲಾಗಿದೆ ಮತ್ತು ಗೋಧಿ, ಅಕ್ಕಿ, ಮೆಕ್ಕೆಜೋಳದಂತಹ ಸೂಕ್ಷ್ಮ ಬೆಳೆಗಳನ್ನು ರಕ್ಷಿಸಲಾಗಿದೆ ಎಂಬ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಸ್ನೇಹಿತರೆ, ಡಿಜಿಟಲ್ ಯುಗದಲ್ಲಿ ಡೇಟಾ ಎಂಬುವುದು ಅತ್ಯಂತ ಅಮೂಲ್ಯವಾದ ಸಂಪನ್ಮೂಲವಾಗಿದೆ. ರಾಹುಲ್ ಗಾಂಧಿಯವರು ಈ ವ್ಯಾಪಾರ ಒಪ್ಪಂದದ ಮೂಲಕ ಪ್ರಧಾನಿ ಮೋದಿಯವರು ಭಾರತವನ್ನ ಅಮೆರಿಕದ ಡೇಟಾ ಕಾಲೋನಿಯನ್ನಾಗಿ ಮಾಡ್ತಾ ಇದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತವು ಅಮೆರಿಕದ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸುಂಕಗಳ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಲು ಒಪ್ಪಿಕೊಂಡಿದೆ. ಈ ವಾದದ ಆಳವಾದ ಆಯಾಮಗಳನ್ನು ಗಮನಿಸಿದ್ರೆ, ಮೊದಲನೇದು ಡೇಟಾ ವರ್ಗಾವಣೆ. ಭಾರತೀಯ ನಾಗರಿಕರ ವೈಯಕ್ತಿಕ ಮತ್ತು ವಾಣಿಜ್ಯ ಡೇಟಾವನ್ನ ಅಮೆರಿಕದ ತಂತ್ರಜ್ಞಾನ ಕಂಪನಿಗಳಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲಾಗಿದೆ. ಎರಡನೆಯದು ಡಿಜಿಟಲ್ ಸೇವಾ ತೆರಿಗೆ. ಭಾರತವು ವಿದೇಶಿ ಡಿಜಿಟಲ್ ಕಂಪನಿಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆಯನ್ನು ರದ್ದುಗೊಳಿಸಲು ಅಥವಾ ಅದರ ಬಗ್ಗೆ ಮಾತುಕತೆಯನ್ನು ನಡೆಸಲು ಒಪ್ಪಿಕೊಂಡಿದೆ. ಮೂರನೆಯದ್ದು ಐಟಿ ವಲಯದ ಮೇಲಿನ ಪರಿಣಾಮ. ಭಾರತದ 5.8 ಮಿಲಿಯನ್ ಐಟಿ ಉದ್ಯೋಗಿಗಳ ಮೇಲೆ ಎಐ ಮತ್ತು ಹೊಸ ವ್ಯಾಪಾರ ನೀತಿಗಳು ಬೀರುವ ಪ್ರಭಾವದ ಬಗ್ಗೆ ಚರ್ಚೆ ನಡೆದಿಲ್ಲ ಎಂಬುದು ಟೀಕೆಯಾಗಿದೆ. ಇನ್ನು ಈಗ ಇರಾನ್ ಸಂಘರ್ಷದ ವಿಷಯದಲ್ಲೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ದೊಡ್ಡ ವಾಕ್ ಸಮರವೇ ನಡೀತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.